ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿಯವರಿಗೆ ದಿವಸ ದಾಂಪತ್ಯದಲ್ಲಿ ಸಮಾಧಾನ, ಒಂದು ಸೌಖ್ಯತೆ, ನಿರಾಳತೆ, ಮನಸ್ಸಿಗೆ ಪ್ರಶಾಂತತೆ ಇದೆ, ಚೆನ್ನಾಗಿದೆ. ವ್ಯಾಪಾರಿಗಳಿಗೂ ಹೆಚ್ಚಿನ ಅನುಕೂಲ ಇದೆ. ಅದು ಸಿಹಿ ಪದಾರ್ಥ ಮತ್ತು ದ್ರವ ಪದಾರ್ಥ, ಈ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ. ದ್ರವ ಅಂದರೆ ನೀರು ಅಥವಾ ಲಿಕ್ವಿಡ್ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಕ್ಕಂಥದ್ದು, ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಕುಸಿಯುತ್ತೆ, ಕಳ್ಕೊಳ್ತೀರ. ಈಶ್ವರ ಸನ್ನಿಧಾನದಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿ ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಶತ್ರುಗಳಿಂದ ಜಯ, ಅಂದರೆ ನಿಮಗೆ ಅವರು ಮಣಿತಾರೆ, ಸೋಲ್ತಾರೆ. ಶತ್ರುಗಳನ್ನು ಜಯಿಸ್ತಕ್ಕಂಥ ಶಕ್ತಿ ಖಂಡಿತ ಇದೆ. ಸಾಲಬಾಧೆ ನಿವಾರಣೆಯಾಗುತ್ತೆ. ಸ್ವಲ್ಪ ಉದರ ಸ್ಥಾನದಲ್ಲಿ ತೊಂದರೆ ಇದೆ, ಹುಷಾರು. ಅದರ ಹೊರತಾಗಿ ಹಿರಿಯರು ಪ್ರಯಾಣ ಮಾಡ್ತಾ ಇದ್ದರೆ, ಹಿರಿಯರಿಗೆ, ವಯಸ್ಕರಿಗೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸುತ್ತೆ. ಸೀಟ್ ಸಿಗೋದಿಲ್ಲ, ಅಥವಾ ಮತ್ತೊಂದೇನೋ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ, ಅಥವಾ ಇನ್ನೇನು ಆ ರೀತಿಯ ಒಂದು ತೊಡಕು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಇನ್ನು ಕೆಲಸಗಳಲ್ಲಿ ವಿಳಂಬತೆ ಸೂಚಿಸ್ತಾ ಇದೆ, ನಿಧಾನವಾಗಿ ಆಗ್ತಾ, ಏನು ಬೇಗ ಆಗ್ತಾ ಇಲ್ವಲ್ಲ ಅಂತ, ಈ ಥರದೊಂದು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ಗೋಧಿ ಮತ್ತು ಎಳ್ಳು ದಾನ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಬುದ್ಧಿಬಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಸಮಾಧಾನ ಸಿಗುತ್ತೆ. ಅವರ ಒಂದು ಬೆಳವಣಿಗೆ ನಿಮಗೆ ಒಂದು ಸಮಾಧಾನ ತಂದು ಕೊಡುತ್ತೆ. ಜೊತೆಗೆ ದಿವಸ ಉದರ ಬಾಧೆ ಕೂಡ ಇದೆ ಸ್ವಲ್ಪ ಮಟ್ಟಿಗೆ. ಅತಿಯಾದ ಸಿಹಿ ಸೇವನೆಯಿಂದ ತೊಂದರೆ, ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಇನ್ನು ಉಳಿದಾಗೆ ಉಪನ್ಯಾಸಕರಿಗೆ ಅಥವಾ ನೀವೇನು ಕಂಪ್ಯೂಟರ್ ಲೈನಲ್ಲಿದ್ದರೆ ಅಂಥ IT ಫೀಲ್ಡ್ ಅಂತೀವಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಲಾಭದಾಯಕವಾಗಿದೆ ಈ ದಿವಸ, ಚೆನ್ನಾಗಿದೆ. ಹೆಚ್ಚಿನ ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ನಿಮ್ಮ ದೈವ, ನೀವೇನನ್ನು ನಚ್ಚಿದಿರೋ ದೈವ, ಇದು ನನ್ನ ಇಷ್ಟ ದೇವರು ಅಂತ, ಆ ದೇವತೆಯಿಂದ ಒಂದು ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ದೈವ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ತುಂಬ ಚೆನ್ನಾಗಿದೆ. ತುಂಬ ಅತಿ ಸರ್ವತ್ರ ವರ್ಜಯೇತಂತ, ಅತಿಯಾದ ನಂಟೆ ಸ್ವಲ್ಪ ನಂಜಾಗ್ಬಿಡುತ್ತೆ. ಆ ರೀತಿಯಲ್ಲಿ ಇರೋ ಸಾಧ್ಯತೆ ಇದೆ. ಸ್ವಲ್ಪ ಅಂತರ ಬೇಕು, ಯಾವುದಕ್ಕೊಂದು ಸ್ಪೇಸ್ ಬೇಕು, ಆ ಥರ ನೋಡ್ಕೊಳ್ಳಿ. ಈ ದಿವಸ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚು. ನಿಮಗೆಲ್ಲ ಕೆಲಸ ಗೊತ್ತಿದೆ ಅಂಥೇಳಿ ನಿಮಗೆ ಎಲ್ಲವನ್ನು ವಹಿಸ್ಬಿಡ್ತಕ್ಕಂಥದ್ದು, ಅಂಥದ್ದೊಂದು ಪರಿಶ್ರಮ ಇದೆ. ಕುಜ ವ್ಯಯದಲ್ಲಿರೋ ಕಾರಣ ಮತ್ತು ಸ್ವಲ್ಪ ಭಯದ ವಾತಾವರಣ ಇದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಒಂದು ರೀತಿ ಮಿಶ್ರವಾಗಿದೆ ಈ ದಿವಸ, ಮಿಶ್ರ ಫಲ ನಿಮಗೆ. ಪ್ರಾರ್ಥನೆಗೇನಪ್ಪ ಮಾಡೋದು ಈ ದಿವಸ? ನವಗ್ರಹ ಧ್ಯಾನ ಅಥವಾ ನವಧಾನ್ಯ ದಾನ ತುಂಬ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ ಈಶ್ವರ ಸನ್ನಿಧಾನಕ್ಕೆ. ಇನ್ನು ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ವಾಗ್ಬಲದಿಂದ ಕಾರ್ಯಸಾಧನೆ, ಮಾತಿನ ಬಲದಿಂದ ಕಾರ್ಯಸಾಧನೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ, ಅನುಕೂಲಕರವಾಗಿರ್ತದೆ. ಹಣಕಾಸಿನ ಅನುಕೂಲ ಹೆಚ್ಚಾಗುತ್ತೆ, ಹೆಚ್ಚಿನ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ತಂದೆಯ ಬಂಧುಗಳ ಜೊತೆಗೆ ಸಮಸ್ಯೆ ಮಾಡ್ಕೊಳ್ತೀರಾ, ವಿರೋಧಗಳು ಉಂಟಾಗೋ ಸಾಧ್ಯತೆ ಇದೆ, ಸ್ವಲ್ಪ ಗಮನಿಸಿ. ಈಶ್ವರ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಗಮನಿಸಿ. ಓಂ ಅಗ್ನಿಗರ್ಭಾಯ ನಮಃ, ಇದು ಸುಬ್ರಹ್ಮಣ್ಯನ ಮಂತ್ರ. ಈ ದಿವಸ ಈ ಮಂತ್ರವನ್ನು ಹೇಳಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.